ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹಾ, ನಿನಗೆ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನಿನ್ ಗಂಡ ಫ್ಲೈಟ್ ಇಳಿದು ಏರ್ಪೋರ್ಟ್ ಇಂದ ಹೊರಗೆ ಬರ್ತಿದ್ದ ಹಾಗೆ ಶಾರ್ಪ್ ಶೂಟರ್ ಕಾಯ್ತಾ ಇರ್ತಾನೆ. ಅವನ್ ಕಣ್ಣಿಗೆ ಗೌತಮ್ ಬೀಳ್ತಿದ್ದ ಹಾಗೆ ಆ ದೇವ್ರೇ ಬಂದ್ರು ಗೌತಮ್ನ ಕಾಪಾಡೋದಕ್ಕಾಗಲ್ಲ. ಯಾವ ಕಡೆಯಿಂದ ಯಾವ ಕೆಟ್ಟ ಸುದ್ದಿ ಬರುತ್ತೋ ಅಂತ ಹೇಳಕ್ಕಾಗಲ್ಲ. ಶಾಕ್ ಶಾಕ್ ಮೇಲೆ ಶಾಕ್ ಆಗ್ತಾ ಇದೆಯಲ್ಲ, ಇದೆಲ್ಲ ಒಂಥರ ಝಲಕ್ ಅಷ್ಟೇ. ನಿನ್ನತ್ತೇನೆ ಇಷ್ಟು ವರ್ಷ ವನವಾಸದಲ್ಲಿ ಇಟ್ಟವಳು ನಾನು. ಅದರಲ್ಲೇ ಅರ್ಥ ಮಾಡ್ಕೊ ನಾನು ಏನು ಅಂತ. ಒಂದು ತುತ್ತು ಅನ್ನ ಗತಿ ಇಲ್ಲದೆ ಮಗುನ ಇಟ್ಕೊಂಡು ಬೀದಿ ಬೀದಿ ಅಲಿಯೋ ಥರ ನಾನು ಮಾಡಿದ್ದೆ. ಅವಳಿಗೆ ಆ ಭಯ ಇನ್ನೂ ಇದೆ. ಅದಕ್ಕೆ ಅವಳು ಮೊದಲೇ ಸರಿ ಹೋಗಿದ್ರು ಇಷ್ಟು ದಿನ ಸರಿ ಹೋಗದೆ ಇರೋ ಥರ ನಾಟಕ ಆಡಿದ್ದು. ಅಂದಮೇಲೆ ಲೆಕ್ಕ ಹಾಕೋ ನಾನು ಎಂಥವಳು ಅಂತ. ಅವಳಿಗೆ ಮಾತು ಬರುತ್ತಲ್ಲ, ಆವಾಗ ಕೂರಿಸಿ ಕತೆ ಕೇಳು. ಕಿವಿಯಲ್ಲಿ ರಕ್ತ ಬರುತ್ತೆ. ಅಷ್ಟು ಖರಾಬಾಗಿದೆ ನನ್ನ ಸ್ಟೋರಿ. ನೀ ನನ್ನ ಮುಂದೆ ಬಚ್ಚ ಬಚ್ಚ ಕಣೆ. ನನ್ನನ್ನು ನಾಶ ಮಾಡ್ತೀನಿ ಅಂತ ಬಂದವರು ಇಲ್ಲಿವರೆಗೂ ಯಾರೂ ಉಳಿದಿಲ್ಲ. ತಾಳ್ಮೆ ಕಳ್ಕೊಂಡು ಒಂದು ಚಿಕ್ಕ ತಪ್ಪು ಮಾಡಿ ಎಲ್ರನ್ನೂ ಕಳ್ಕೊಳ್ಳೋ ಕೆಲಸ ಮಾಡ್ಕೋಬೇಡ. ಗೊತ್ತಿದ್ದು ತಪ್ಪು ಮಾಡಬೇಡ ಭೂಮಿಕಾ. ಒಂದು ತಿಳ್ಕೊ, ನನ್ನನ್ನು ಜೈಲಿಗೆ ಕಳಿಸಿ ನೀನು ಗೌತಮ್ ಜೊತೆ ಸುಖವಾಗಿರ್ಬೋದು ಅಂತ ಏನಾದರೂ ಅನ್ಕೊಂಡ್ರೆ ನಿನ್ ಥರ ಮೂರ್ಖರು ಯಾರೂ ಇಲ್ಲ. ನಾನೇನಾದರೂ ಜೈಲಿಗೆ ಹೋದ್ರೆ ಆಚೆ ಯಾರು ಉಳಿಯಲ್ಲ. ನಾನಲ್ಲಿ ಕಂಬಿ ಎಣಿಸ್ತಾ ಕೂತ್ಕೊಂಡಿದ್ರೆ ನೀನು ಆಚೆ ನಿಮ್ಮವ್ರ ಹೆಣ ಎಣಿಸ್ಬೇಕಾಗತ್ತೆ. ಇದೆಲ್ಲ ಬೇಕಾ ನಿನಗೆ? ಹೇಳು, ಬೇಕಾ? ಅದನ್ನೆಲ್ಲ ನೋಡ್ಬೇಕಾ? ನೋಡ್ಬಾರ್ದಲ್ವಾ? ಎಲ್ರೂ ನಿನ್ ಕಣ್ಮುಂದೆ ಚೆನ್ನಾಗಿರ್ಬೇಕಲ್ವಾ? ಅವರೆಲ್ಲರೂ ಆ ರೀತಿ ಇರಬೇಕು ಅಂತಂದ್ರೆ ನೀನು ಗೌತಮ್ನ ಬಿಟ್ಟು ದೂರ ಹೋಗ್ಬೇಕು. ನೀನ್ ದೂರ ಹೋದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಇಲ್ಲ ಅಂದ್ರೆ ಯಾರೂ ಉಳಿಯಲ್ಲ. ನಾನು ಯಾರನ್ನೂ ಜೀವಂತವಾಗಿ ಉಳಿಸಲ್ಲ. ಯೋಚನೆ ಮಾಡು. ಅಕ್ಕರೆ, ನೀವು ಮಾತನ್ನ ಕೇಳ್ಬೇಡಿ ಅಕ್ಕರೆ. ಇವ್ರು ನಿಮಗೆ ಹೆದರಿಸ್ತಾ ಇದ್ದಾರೆ. ಅಂಥದ್ದು ಏನೂ ಇರಲ್ಲ. ಏಯ್, ಸುಮ್ಮನೆ ಇದ್ರೆ ಸರಿ. ನಿನ್ ತಾತ ಏನು ಸೇಫ್ ಆಗಿಲ್ಲ. ನೋಡು ಭೂಮಿಕಾ, ನಾನು ಹೇಳದ್ ಯಾವುದು ಬಾಯಿ ಮಾತಲ್ಲ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತೀನಿ. ಇದು ಬೆದರಿಕೆ ಅಲ್ಲ, ಎಚ್ಚರಿಕೆ. ನಿನ್ನ ಎಚ್ಚರಿಸ್ತಾ ಇದ್ದೀನಿ. ನಾನು ಸರಿ ಇಲ್ಲ. ನನ್ನಿಂದ ದೂರ ಇದ್ಬಿಡು.
ಇದನ್ನ ಸೀರಿಯಸ್ ಆಗಿ ತಗೊಂಡ್ರೆ ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ನಿನ್ನಿಂದಾಗಿ ಯಾರು ಸಾಯಬಾರ್ದು ಅಂತಿದ್ರೆ ನೀನು ಗೌತಮಿಂದ ದೂರ ಹೋಗ್ಲೇಬೇಕು. ನಿನಗೆ ಬೇರೆ ಆಯ್ಕೆ ಇಲ್ಲ. ಎಲ್ರ ಜೀವ ಈಗ ನಿನ್ ಕೈಯಲ್ಲಿದೆ. ನೀನ್ ತಗೊಳ್ಳೋ ನಿರ್ಧಾರದ ಮೇಲಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಯಾವುದು ಬರೀ ಬಾಯಿ ಮಾತಲ್ಲ. ನಾನು ಹೇಳಿದ್ದನ್ನ ಮಾಡೇ ಮಾಡ್ತೀನಿ. ಯಾಕೆಂದ್ರೆ ನನ್ನ ಪಾಲಿಗೆ ಇದು ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ. ರಕ್ತ ಹರಿಸೋದು ನನಗೇನು ಹೊಸ್ತಲ್ಲ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಸುಮ್ಮನೆ ನಾನು ಹೇಳಿದಷ್ಟು ಮಾಡು. ಇಲ್ಲಿಂದ ದೂರ ಹೊರಟೋಗು. ಹೋದವಳು ಎಲ್ಲಿ ಹೋದ್ಲು ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ನೀನೆಲ್ಲಿದ್ಯಾ ಅನ್ನೋ ವಿಷಯ ಗೌತಮ್ಗೆ ಗೊತ್ತಾಗ್ಲೇಬಾರ್ದು. ಒಂದು ವೇಳೆ ನನ್ನ ಮಾತನ್ನ ಮೀರಿ ಅವನನ್ನ ಏನಾದ್ರೂ ಮೀಟ್ ಮಾಡಿದೆ ಅಂತ ಗೊತ್ತಾದ್ರೆ ಅವನ ಪಾಲಿಗೆ ಅದೇ ಕೊನೆ ದಿನ ಆಗಿರತ್ತೆ. ಚೆನ್ನಾಗಿ ಯೋಚನೆ ಮಾಡು. ಇಲ್ಲೇ ಇದ್ದು ಎಲ್ರನ್ನ ಕಳ್ಕೋತೀಯೋ ಅಥವಾ ಗೌತಮಿಂದ ದೂರ ಆಗಿ ಎಲ್ರನ್ನೂ ಉಳಿಸ್ಕೋತೀಯೋ, ಎಲ್ಲ ನಿನಗೆ ಬಿಡ್ತಾ ಇದ್ದೀನಿ. ಡಿಸೈಡ್ ಮಾಡು. ಹೇಳು, ಏನ್ ಮಾಡ್ತೀಯ? ಮನೆ ಬಿಟ್ಟು ಹ? ಏನು? ಮನೆ ಬಿಟ್ಟು ಹೋಗ್ತೀನಿ. ಗುಡ್ ಡಿಸಿಷನ್. ಓಕೆನಾ?